ಹೆಲೋ, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಸಮೀಕ್ಷಾ ಪಾಟೀಲ್. ಇವತ್ತು ಸ್ಪೆಷಲ್ ಡೇ ಯಾಕಂದ್ರೆ ನಾವು ವ್ಲಾಗ್ ಮಾಡತ್ತೀನಿ, ಅದು ಸ್ಪೆಷಲ್ ಡೇ. ನಾ ಯಾವಾಗ ವ್ಲಾಗ್ ಮಾಡ್ತೀನಿ ಅದು ಸ್ಪೆಷಲ್ ಡೇ. ಬಿಕಾಸ್ ನಾನು ನಿಮಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ವ್ಲಾಗ್ ಅಂಥೇಳಿ ನಾನು ಡೈಲಿ ಬೇಸಿಸ್ ಮೇಲೆ ಮಾಡೋಂಗಿಲ್ಲ. ಬಿಕಾಸ್ ಡೈಲಿ ಬೇಸಿಸ್ನಾಗ ನಾ ಏನಂತದ್ದು ಸ್ಪೆಷಲ್ ಇರೋಂಗಿಲ್ಲ ನನ್ನ ಡೇ. ಜಸ್ಟ್ ಶೂಟ್ ಒಂದು ಶಾರ್ಟ್ಸ್ ಅದು ಶೂಟ್ ಮಾಡ್ತಿರ್ತೀನಿ. ಅದಕ್ಕೆ ಬೇಸಿಕ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಗಿಲ್ಲ, ನಿಮಗೆ ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋಂಗಿಲ್ಲ ಅಂಥೇಳಿ. ಸೊ ಇವತ್ತು ಏನು ಸ್ಪೆಷಲ್ಪ್ಪ ಅಂತಂದ್ರೆ, ಈಗ ವಿಡಿಯೋ ಮಾಡ್ತೀನಲ್ಲ ಶಾರ್ಟ್ಸ್, ಕಾಮಿಡಿ ಶಾರ್ಟ್ಸದ್ದು ಏನು ವಿಡಿಯೋ ಮಾಡ್ತೀನಿ, ಅದಕ್ಕೆ ನಂಗೆ ಒಂದು ಲೈಟ್ ಬೇಕಾಗಿತ್ತು. ಬಿಕಾಸ್ ಇದು ನ್ಯಾಚುರಲ್ ಲೈಟ್ ಏನು ಡೇ ಲೈಟ್ ಐತಲ್ಲ ಅದು ಬೀಳ್ತೈತಿ, ಆದ್ರೆ ನಮ್ಮ ಮನೆ ಒಳಗೆ ಸ್ವಲ್ಪ ಡಾರ್ಕ್ ಐತಿ ಅಷ್ಟೆ. ಕಿಚನ್ ರೂಮ್ ಮತ್ತು ಹಾಲ್ನಾಗ ಅಷ್ಟಕ್ಕಷ್ಟು ಲೈಟ್ಸ್ ಬೀಳ್ತಾವೆ. ಸೊ ನನಗೇನೈತೆ ಬೇಸಿಕ್ಲಿ ಒಂದು ಸಾಫ್ಟ್ ಬಾಕ್ಸ್ ಮಾಡೋದಿತ್ತು, ಅಂದರೆ ಸಾಫ್ಟ್ ಲೈಟ್ ಬಾಕ್ಸ್ ಮಾಡೋದಿತ್ತು. ನನಗೆ ಮೊದಲು ಟ್ರೈಪಾಡ್ ತೊಗೊಳಕ್ಕೆ ದುಡ್ಡಿಲ್ಲ, ಇನ್ನು ಲೈಟಿಂಗ್ ಎಲ್ಲಿ ತೊಗೋತೀನಿ. ಸೊ ಅದಕ್ಕೆ ಇವತ್ತು ಮನ್ಯಾಗ ಜುಗಾಡ್ ಮಾಡಿ ಲೈಟಿಂಗ್ ಬಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡು ಅದನ್ನು ಇವತ್ತು ಇನ್ನೇಗ ವಿಡಿಯೋ ನೋಡತ್ತಿದ್ದೆ. ನಾ ಏನು ಅಷ್ಟು ಪರಿ ಇಂಟೆಲಿಜೆಂಟ್ ನಂದು ಓನ್ ಮಾಡ್ಲಿಕ್ಕೆ ಆಗ್ತೈತೆ ಅಂಥೇಳಿ. ಸೊ ಅದರದ್ದು ಬಗ್ಗೆ ಒಂದು ಸ್ವಲ್ಪ ನೋಡತ್ತಿದ್ದೆ. ಈಗ ನಾ ಒಬ್ಬೇಕಿಂದಂತರೂ ಆಗಂಗಿಲ್ಲ ನನ್ನ ಕಡೆ. ನಾ ಒಬ್ಬೇಕಿನ ಮಾಡ್ತೀನಿ ಅಂತಂದ್ರೆ ಅದು ಆಗಂಗಿಲ್ಲ. ಸೊ ಮೈ ಸೈಡ್ ಪಾರ್ಟ್ನರ್ ಈಸ್ ಮೈ ಮಾಮ್. ನಮ್ಮ ಮಮ್ಮಿ ಹೆಲ್ಪ್ ಮಾಡ್ತಾರೆ. ನಮ್ಮ ಮಮ್ಮಿ ಹೆಲ್ಪ್ ಮಾಡ್ಬೇಕಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅಂದ್ರೆ ನಮ್ಮ ಮಮ್ಮಿ ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ. ಈಗ ಹಂಗೆ ಹೋಗಿ ಕೇಳಿದ್ನಿ ಅಂದ್ರೆ, ಮಮ್ಮಿ ನಾ ಇದು ಸಾಫ್ಟ್ ಬಾಕ್ಸ್ ಮಾಡೋದೈತೆ, ಲೈಟಿಂಗ್ ಬಾಕ್ಸ್ ಮಾಡೋದೈತಿ, ಪ್ಲೀಸ್ ಹೆಲ್ಪ್ ಮಾಡಂದ್ರೆ ಮಾಡಂಗಿಲ್ಲ ಅವ್ರು. ಅದಕ್ಕೆ ಈಗ ತಾಳಾಗ ಹೋಗಿ ಸ್ವಲ್ಪ ಹೇಳಲಾರ್ದೆ ಕೇಳಾರ್ದೆ ಎಲ್ಲ ಕೆಲಸ ಮಾಡೋಣ. ಕೆಲಸ ಮಾಡಿದ ಕೂಡಲೇ ಮಮ್ಮಿ ಇದು ಲೈಟ್ ಮಾಡೋದೈತಿ, ಸ್ವಲ್ಪ ಹೆಲ್ಪ್ ಮಾಡ್ಬೇಕಂದ್ರೆ ಹ್ಞೂ ಅಂತಾರೆ. ಆವಾಗ ಸ್ಟಾರ್ಟ್ ಮಾಡೋಣ. ಮಮ್ಮಿಗೆ ಹೆಲ್ಪ್ ಮಾಡಿದ್ರೆ ತಾವೇ ಡೆಫಿನೆಟ್ಲಿ ಬಂದು ಹೆಲ್ಪ್ ಮಾಡ್ತಾರೆ ನಮಗೆ. ಸಾಕು, ಭಾಳ ಮಾತಾಡಿದ್ವಿ, ಹೋಗೋಣ ಅಂತ. ಅಯ್ಯೋ, ನನ್ನ ಫೋನ್ ಫುಲ್ ಹೀಟಾಗಿತ್ತು, ಫುಲ್ ಅಂದ್ರೆ ಫುಲ್ ಹೀಟಾಗಿತ್ತು. ತಳಗೆ ಹೋಗೋಣ ಬರ್ರಿ, ಸಾಕು, ಭಾಳ ಬಿಸಿಲೈತಿ. ಮನೆ ಎಷ್ಟು ಮೆಸ್ಸಿ ಐತಿ. ಈಗ ದಡ್ ಎಲ್ಲ ಕ್ಲೀನ್ ಇಟ್ಟು ಅದನ್ನು ಜಲ್ದಿ ಮಾಡ್ಕೊತಿದ್ದು ನೋಡಿ. ಇವತ್ತ ಮುಗಿಸ್ಬೇಕು ಅದನ್ನು. ಕ್ಲೀನ್ ಇಡಬೇಕಂದ್ರೆ ಮನಸ್ಸು ಮಾಡಿದ್ರೆ ಸಾಕು, ನಾನು ಜಲ್ದಿ ಮುಗಿಸ್ಬಿಡ್ತೇನೆ. ಥ್ಯಾಂಕ್ ಯು. ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ಹಿಂದೆ ಒಂದು ಡಾಲ್ ಇಟ್ಟು ಒಂದು ಸ್ಟೂಲ್ ಇಟ್ಟು ಮೆಜರ್ಮೆಂಟ್ ಹೇಳಲ್ವ. ಜೋಕಿಂಗ್ ಮಾಮ್. ನಮ್ಮ ಮಮ್ಮಿ ಕ್ಯಾಮ್ರಾ ಮುಂದೆ ಬರಲ್ಲಂತ್ರಿ. ಶಿ ಈಸ್ ಅ ಶೈ ಗರ್ಲ್, ಬಟ್ ಐ ಆಮ್ ನಾಟ್.
ಅಂತಾಗ ನಾನು ಈ ಟೈಪ್ ಆಫ್ ಕಾರ್ಡ್ಬೋರ್ಡ್ಸ್ನ ಕಟ್ ಮಾಡೀನಿ. 3 ಮಾಡೀನಿ, ಇನ್ನೊಂದು ಐತಿ, ಇದು ಮಾಡತ್ತೀನಿ. ಅದನ್ನು ಮಾಡಿದ್ರೆ ಮುಗೀತು. ನಮ್ಗೆ ಕೈ ನುಸಾತಾವ. ಕೈ ಆ್ಯಕ್ಚುಲಿ ಇಷ್ಟಕ್ಕೆ ನುಸಲ್ಲ, ಅದು ಮುಂಜಾನೆ ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೆ, ಅದಕ್ಕೆ ಭಾಳ ನುಸಾತಾವ. ಎಕ್ಸಸೈಸ ನಮ್ಮ ಮಮ್ಮಿ ಬಿಡೋಂಗಿಲ್ಲ. ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋ ಕಾರಣಕ್ಕೆ ನಮ್ಮ ಮಮ್ಮಿ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಮಮ್ಮಿ ಬೇಷನಿಗೆ ನನಗೆ ಕೊಡ್ತಾಳೆ. ಅದಕ್ಕಾಗಿ ಎಕ್ಸಸೈಸ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಮಾಡಲಿಲ್ಲ ಅಂದ್ರೆ ಬೇಷನಿಗೆ ಬೀಳ್ತಾವೆ ನನಗೆ. ಅದಕ್ಕೆ ಮುಂಜಾನೆ ಟೆರೆಸಿಗೆ ಹೋಗ್ತೇನೆ ಎಕ್ಸಸೈಸ್ ಮಾಡಲಿಕ್ಕೆ. ನನಗೂ ಬ್ಯಾಸರ ಆಗ್ತೈತೆ ಎಕ್ಸಸೈಸ್ ಮಾಡ್ಲಿಕ್ಕೆ. ನೀವು ಎಲ್ಲರೂ ಮಾಡಿರಿ. ಲಾಸ್ಟ್ ಪಾರ್ಟ್ ಇತ್ತು, ಇದೊಂದು ಮುಗೀತು. ಇದ್ರೊಳಗೆ ಏನು ಪ್ರಾಬ್ಲಮ್ ಐತೆ ಗೊತ್ತಾ? ನನ್ನ ಕಾರ್ಡ್ಬೋರ್ಡ್ ಹಿಂಗೈತಿ. ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ನಮ್ಮ ಮಮ್ಮಿ ಏನಂದ್ರೆ ಹಿಂದೆ ಇಷ್ಟು ಕಾರ್ಡ್ಬೋರ್ಡ್ ಅಂದರೆ ಇನ್ನೊಂದು ಪೀಸ್ ಆಫ್ ಕಾರ್ಡ್ಬೋರ್ಡು ಹಿಂಗೆ ಹಚ್ಚಿಬಿಡ ಅಂತ ಹೇಳತ್ತಾರ. ಅದು ಕರೆಕ್ಟ್ ಆಗಲ್ಲ ಅಂತ ಅನ್ನಿಸ್ತೈತೆ ನಂಗೆ. ಒಂದು ಸತ ಮಾಡಿ ನೋಡು. ಇದು ನೋಡ್ರಿ ಲಾಸ್ಟ್ ಲುಕ್. ಅಂದ್ರೆ ಲಾಸ್ಟ್ ಅಲ್ಲ, ಮ್ಯಾಲೆ ಒಂದು ಬಟ್ಟೆನೂ ಹಾಕ್ಬೇಕು, ಅದಾಗಿನ ಕುಳಿ ಆಗ್ತೈತಿ. ಇದು ಮುಗಿಸಿದ ಕೂಡಲೇ ಕಾಲೇಜಿಗೆ ಹೋಗ್ಬೇಕಂದ್ರೆ ಕಾಲೇಜಿಗೆ ಈ ಫೋಟೋಸ್ ಅದು ಕೊಡೋದಿತ್ತು. ರೆಡಿ ಆದೆ, ಹೋಗ್ಬೇಕು. ಇಂಪಾರ್ಟೆಂಟ್. ನಾನೊಂದು ಸ್ವಲ್ಪ ಭಾಳ ಓವರ್ ಮಾಡತ್ತೇನೆ ರೀ, ಅದಕ್ಕೆ ಸ್ವಲ್ಪ ಸ್ಪೀಡ್ನಾಗ ಇಟ್ಟೀನಿ. ನಾನು ನೋಡ್ರಿ ಇಲ್ಲಿ ಸಾಂಗ್ ಕೇಳ್ಕೊತ ಮಸ್ತ್ ಎಂಜಾಯ್ ಮಾಡ್ಕೊತ ಹೊಂಟೀನಿ. ಅದು KSRTC ಬಸ್ನಾಗ ಎಂಜಾಯ್ ಮಾಡ್ಕೊತ ಹೊಂಟೀನಿ. ನನ್ನ ಕಾಲೇಜಿಗೆ ಹೋಗ್ಬೇಕಂದ್ರೆ ಭಾಳ ಖುಷಿ. ಅದಕ್ಕೆ ಗೊತ್ತಾ? ಇದನ್ನು ನೋಡಕ್ಕೆ ಬೋರ್ಡ್ ಮೇಲೆ ನನ್ನ ಫೋಟೋ ನೋಡ್ತೇನಲ್ಲ, ಅದಕ್ಕೆ ಖುಷಿ ಆಗ್ತೈತೆ ನಂಗೆ. ಮನೆಗೆ ಬಂದು ಜಳಕ ಮಾಡಿ ನಡ್ಕೊತ ಬಂದೆ ಮನೆಗೆ ನಡ್ಕೊತ ಬಂದು ಜಳಕ ಮಾಡಿ ಬಿಸಿಲು ಮಸ್ತ್ ರಗಡ್ ಬಿಸಿಲಿತ್ತು. ಅದಕ್ಕೆ ಬಂದ ಕೂಡಲೇ ಫುಲ್ ತಲೆ ಏರ್ಕೊಂಡೆ, ಫುಲ್ ಶವರ್ ಜಳಕ ಮಾಡೋಣ. ಏನು ರಿಲ್ಯಾಕ್ಸ್ ಅನ್ನಿಸ್ತೈತೆ ಗೊತ್ತಾ? ವಾವ್, ಮಸ್ತ್ ಜೋರು ನಿದ್ದೆ ಬರತ್ತೆ. ಊಟ ಮಾಡಿದ ಮಸ್ತ್ ಜೋರು ನಿದ್ದೆ ಬರತೈತಿ. ಹಿಂಗೆ ಮಕ್ಕಳುವಂಗಿಲ್ಲ. ನಾ ಇನ್ನು ಎಡಿಟಿಂಗ್ ಮಾಡ್ಬೇಕು. ಎಡಿಟಿಂಗ 1-2 ತಾಸು ತೊಗೊತೈತಿ. ಅದಕ್ಕೆಲ್ಲ ಅರೇಂಜ್ ಮಾಡಿ, ಕ್ರಾಪ್ ಮಾಡಿ, ಸೌಂಡ್ಸ್ ಹಾಕಿ, ಎಫೆಕ್ಟ್ಸ್ ಹಾಕಿ ಎಲ್ಲ ಆಗೋಷ್ಟಿಗೆ 2 ತಾಸು ಆಗ್ತೈತಿ. ಲಾಸ್ಟಿಗೆ ಇಷ್ಟೆಲ್ಲ ಚಲೋ ಆಗ್ತೈತಿ ಅಂದ್ಕೊಂಡಿದ್ದಿಲ್ಲ. ಯಾಕಂದ್ರೆ ಬೇಸಿಕ್ಲಿ ನಾ ಏನು ಮಾಡಿರ್ತೇನಿಲ್ಲ ಅದು ಆಲ್ಮೋಸ್ಟ್ ಆಲ್ ಫೇಲ್ ಆಗಿರ್ತೈತಿ. ಆಮೇಲೆ ಏನೋ ಗೊತ್ತಿಲ್ಲ, ಇದು ಚಲೋ ಅನ್ನಿಸ್ತು ನನಗೆ. ಆಮೇಲೆ ಇದ್ರ ಲೈಟಿಂಗ್, ನನ್ನ ಎಫೆಕ್ಟ್ಸ್ ಎಲ್ಲ ಬೀಳೋದು ಮತ್ತು ಫೇಸ್ ಗ್ಲೋ ಕೊಡತ್ತಿತ್ತು. ಇನ್ಮೇಲಿಂದ ಟ್ರೈ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ಸ್ನ ತರಕ. ಹಿಂಗೇನಾರ ಇದು ಅಕಸ್ಮಾತ್ ಇದು ಟಾಪಿಕ್ ಚಲೋ ಇಲ್ಲ, ಅಥವಾ ನೀ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ಬೇಕು, ನಿಂದು ಹಿಂಗೆ ಇಂಪ್ರೂವ್ಮೆಂಟ್ ಇರಬೇಕು, ನೀ ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋ ಅಂತ ಏನಾದ್ರು ಸಜೆಷನ್ಸ್ ಕೊಡೋದಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನ ಹಾಕಿರಿ. ಈ ನಿಮ್ಮ ಸಜೆಷನ್ಸ್ನ ನಾನು ತೊಗೊಂಡು ನನಗೂ ಇಂಪ್ರೂವ್ಮೆಂಟ್ ಆಗ್ತೈತಿ. ನಾ ಎಲ್ಲಿ ತಪ್ಪ ಮಾಡತ್ತೀನಿ ಅನ್ನೋದು ನೀವು ಹೇಳ್ಕೊಟ್ರೆ ನಾನು ಕರೆಕ್ಟ್ ಮಾಡ್ಕೊತೀನಿ. ಹಂಗೆ ಶಾರ್ಟ್ಸ್ ಚೆಕ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಬಟನ್ ನೆನಪು ಹಾರಬೇಡ್ರಿ, ಮತ್ತು ಲೈಕ್ ಮಾತ್ರ ನೆನಪು ಹಾರಬೇಡ್ರಿ. ನೀವು ಮಾಡಿ ಹೋರಿ. ಬಾಯ್.